ಎಲ್ಲ ವೀಕ್ಷಕರಿಗೆ ನಮಸ್ತೆ. ನೋಡಿ, ನಾನು 1 kg ಬಾಂಗಡೆ ಮೀನು ತಂದಿದ್ದೇನೆ. ಈಗ ಇದರದ್ದು ನಾನು ಫ್ರೈ ಹೇಗೆ ಮಾಡೋದು ತೋರಿಸ್ತೇನೆ. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಎಷ್ಟು ನೀಟಾಗಿ ತೊಳ್ಕೊಂಡಿದ್ದೇನೆ. ಇದಕ್ಕೆ ಈಗ ಅರಶಿನ ಹುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು, ಕೆಂಪು ಮೆಣಸಿನ ಹುಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಜಜ್ಜಿ ಹಾಕಬೇಕು, ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಎಲ್ಲ, ಮತ್ತು ಹುಣಸೆಹಣ್ಣಿನ ರಸ. ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಬದಲು ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡಿದ್ದೇನೆ. ನೋಡಿ, ಅದನ್ನೀಗ ಈ ಥರ ಬಾಂಗಡೆ ಮೀನನ್ನು ಕ್ಲೀನಾಗಿ ತೊಳೆದ ಮೇಲೆ ಇದನ್ನು ಚೆನ್ನಾಗಿ ಹೀಗೆ ಭಾಗ ಮಾಡಿಕೊಳ್ಬೇಕು, ಅಂದರೆ ಗೆರೆ ಹಾಕ್ಕೊಳ್ಬೇಕು. ನಂತರ ಹುಣಸೆ ಹಣ್ಣಿನ ರಸ, ಉಪ್ಪು ಎಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು, ಉಪ್ಪು ಸರಿಯಾಗಿದೆಯಾ ನೋಡಿಕೊಂಡು ನಂತರ ನಾವು ಫಿಶನ್ನು ಸರಿಯಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಎಲ್ಲ ಕರೆಕ್ಟ್ ಇದೆ. ಈಗ ನಾನು ಫಿಶ್ಶಿಗೆ ಹೀಗೆ ಕೋಟಿಂಗ್ ಮಾಡ್ತಾಯಿದ್ದೇನೆ. ನೋಡಿ, ಇದರ ಒಳಗೆಲ್ಲ ಸರಿಯಾಗಿ ಹೀಗೆ ಹಾಕ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಇಟ್ಟು ನೋಡಿ, ಈ ಥರ ಕ್ಲೀನಾಗಿ ಇಟ್ಕೊಳ್ಬೇಕು. ಅದರೊಳಗೆ ಕಪ್ಪು ಎಲ್ಲ ಇರ್ತದೆ, ಅದೆಲ್ಲ ಇರಬಾರ್ದು, ಅದು ಕಹಿ ಬರ್ತದೆ ಮೀನು. ಹೀಗೆ ಸರಿಯಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಬಿಟ್ಟು ನಂತರ ರವಾದಲ್ಲಿ ಅಥವಾ ಹಾಗೆ ಕೂಡ ನಮಗೆ ಕಾಯಿಸ್ಕೊಳ್ಬೋದು. ಆದರೆ ರವೆ ಹಾಕಿ ಕಾಯಿಸಿದರೆ ತುಂಬ ಒಳ್ಳೆಯದಾಗ್ತದೆ, ಅದು ಬಿಟ್ಟುಕೊಳ್ಳೋದಿಲ್ಲ. ಅಥವಾ ಬರೀ ಮೆಣಸಿನಲ್ಲಿ ಹಾಕಿದರೂ ಕೂಡ ಏನು ಬಿಟ್ಟುಕೊಳ್ಳೋದಿಲ್ಲ. ಕೆಲವರೆಲ್ಲ ಅದು ಮೀನು ಅದರ ಮೇಲಿನ ಸಿಪ್ಪೆ ಹೋಗ್ತದೆ ಹಾಗೆ ಹೀಗೆ ಹೇಳ್ತಾರೆ, ಹಾಗೆಲ್ಲ ಏನು ಆಗಲ್ಲ. ನೋಡಿ, ಒಂದು ಅರ್ಧ ಗಂಟೆ ಸರಿಯಾಗಿ ಹೀಗೆ ಕಲಸಿ ಇಟ್ಕೊಳ್ಬೇಕು, ತುಂಬ ಒಳ್ಳೆಯದಾಗ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನಿಂದ ಕೂಡ ನಾವು ಶುಂಠಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಹಾಕಿದರೆ ತುಂಬ ರುಚಿ. ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಬೋದು, ಏನಾಗಲ್ಲ, ತುಂಬ ಒಳ್ಳೆಯದಾಗ್ತದೆ. ನೋಡಿ, ಅರ್ಧ ಗಂಟೆ ಆಯಿತು. ಈಗ ನಾನು ತವಾದಲ್ಲಿ ನೋಡಿ, ಬಾಂಬೆ ರವೆ ಇದೆ, ಒಂದೊಂದೇ ಮೀನನ್ನು ಈ ಥರ ಮಾಡಿಕೊಂಡು ಫ್ರೈ ಮಾಡಬೇಕು. ತುಂಬ ಎಣ್ಣೆಯನ್ನು ಬೇಕು ಅಂತ ಇಲ್ಲ, ನಾನೊಂದು 7-8 ಸ್ಪೂನು ಎಣ್ಣೆ ಹಾಕಿದ್ದೇನೆ ಅಷ್ಟೇ. ಅಂದರೆ ಒಂದು 3 ಮೀನು ಹೇಗೆ ಕಾಯಿಸೋದು ಹಾಗೆ ನೋಡಿ, ಒಂದು 3 ಮೀನು ಹಾಕಿದ್ದೇನೆ ನಾನೀಗ. ಈ ಎಣ್ಣೆ ನಂತರ ಕೂಡ ಆಗ್ತದೆ. ನೋಡಿ, ಎಲ್ಲ ಆಯಿತು, ಕಾಯಿಸಿ ಆಯಿತು. ಈಗ ನೋಡಿ, ಬೇರೆ 3 ಮೀನು ಕಾಯಿಸಿ ಆಗಿದೆ. ಈಗ ಇದು ಬೇರೆ ಇನ್ನೆರಡು ಮೀನು ಹಾಕಿದ್ದೇನೆ. ಪುನಃ ಅದನ್ನು ಮಗ್ಚಿ ಹಾಕಬೇಕು. ನೋಡಿ, ಇಷ್ಟು ಎಣ್ಣೆ ಉಳಿದಿದೆ, ಇಷ್ಟು ಮೀನಿನಲ್ಲಿ ಪುನಃ ಅದೇ ಎಣ್ಣೆಗೆ ಪುನಃ ಹಾಕ್ತಾಯಿದ್ದೇನೆ. ನಾನು ತುಂಬ ಎಣ್ಣೆ ಎಲ್ಲ ಹಾಕಲ್ಲ, ಕಡಿಮೆ ಎಣ್ಣೆ ಹಾಕಿ ಉಪಯೋಗಿಸ್ತೇನೆ. ನೋಡಿ, ಈ ಥರ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮೀನು ಫ್ರೈ, ತುಂಬ ಒಳ್ಳೆಯದಾಗ್ತದೆ. ನೀವು ಕೂಡ ಈ ಥರ ಮಾಡಿ ನೋಡಿ, ತುಂಬ ರುಚಿಯಾಗ್ತದೆ ಕೂಡ. ನಮಸ್ತೆ.